ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಅಬ್ರೋಡ್ ಕನ್ನಡ. ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ಏನು ಅಂತಂದರೆ, ನಾವೆಲ್ಲರೂ ಕೂಡ ನನ್ನ ಫ್ರೆಂಡ್ ಇದ್ದಾನೆ ವಿನಯ್ ಅಂತ, ಅವ್ರ ಅಕ್ಕನ ಮದುವೆ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಮದುವೆಗೆ ಹೋಗ್ತಿದ್ದೀವಿ ಅನ್ನೋ ಖುಷಿಗಿಂತ ನಾವು ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿ ಹೋಗ್ತಿದ್ದೀವಿ ಅನ್ನೋ ಖುಷಿನೇ ನಮಗೆ ತುಂಬ ಜಾಸ್ತಿ ಆಗಿದೆ. ತುಂಬ ಲಾಂಗ್ ಡೇಸ್ ಆದಮೇಲೆ ಮೀಟ್ ಆಗಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂದರೆ, ಅನುಷಾ ಅಂತ ಇದ್ದಾಳೆ, ಅವಳು ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಓದ್ತಿದ್ಲು. ಆ್ಯಂಡ್ ನಾನು ಕೂಡ ಅಬ್ರೋಡಲ್ಲಿರೋದ್ರಿಂದ ನಾನು ಯೂಶ್ವಲಿ ಕನೆಕ್ಟ್ ಜಾಸ್ತಿ ಆಗೇ ಇರಲಿಲ್ಲ. ತುಂಬ ವರ್ಷ ಆದಮೇಲೆ ಸಿಕ್ಕಿದ್ದಾಳೆ. ಆ್ಯಕ್ಚುಲಿ ಏನು ಅಂದರೆ, ಅವಳಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ. ನನ್ನನ್ನು ನೋಡಿಬಿಟ್ಟು ರಂಜಿತಾ ನೀನು ಕೂಡ ಬರ್ತಾ ಇದೆಯಾ ಅಂತ ಸಡನ್ನಾಗಿ ಕಂಪ್ನಿಗೆ ಹೋಗೋದನ್ನು ಸ್ಟಾಪ್ ಮಾಡಿ ಲೀವ್ ತೊಗೊಂಡು ಬಂದಿದ್ದಾಳೆ. ನಾವು ಕೂಡ ಹೋದ್ವಿ. ಅಲ್ಲಿ ಆಲ್ರೆಡಿ ಮದುವೆ ಎಲ್ಲ ಮುಗ್ದಿತ್ತು. ಸೊ ಮದುವೆ ದೇವಸ್ಥಾನದಲ್ಲಿರೋದ್ರಿಂದ ನಾವು ಹಂಗೆ ದೇವ್ರ ಪೂಜೆ ಮಾಡಿಸ್ಕೊಂಡು ಹಾಗೆ ಫೋಟೋಗಳೆಲ್ಲ ತೆಗೆಸ್ಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆಯೇ ಅಲ್ಲಿ ಹಾರ್ಸ್ ರೈಡ್ ಮಾಡಿಸ್ತಾಯಿದ್ರು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಟ್ರೈ ಮಾಡಿದ್ರು. ತುಂಬ ಫನ್ ಇತ್ತು ಆ್ಯಕ್ಚುಲಿ, ಜೋಕೆಲ್ಲ ಮಾಡಿಕೊಂಡು. ಏನಕ್ಕೂ ಆ ಥರ ಬರಬೇಕು. ಅಷ್ಟರಲ್ಲಿ ಊಟ ಕೂಡ ರೆಡಿ ಆಗಿತ್ತು. ಸೊ ನಾವೆಲ್ಲ ಊಟ ಮಾಡಿಕೊಂಡು ಹಾಗೆ ಬಸ್ ಹತ್ತಿದ್ವಿ. ಬಸ್ಸಲ್ಲಿ ಬಂದು ನಾವು ಸಿಂಪಾಡಿಪುರದಲ್ಲಿ ಇಳಿದ್ವಿ. ಆ್ಯಕ್ಚುಲಿ ರಿಯಲ್ ಎಂಜಾಯ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಆಹಾ ಬಿಲ್ಡಪ್ ನನ್ನ ಮಗ. ನೋಡಿ ಈಗ ಅದ್ರಲ್ಲಿ ಹತ್ತದೇ ಇಲ್ಲ, ಅದ್ರಲ್ಲಿ ಹೋಗ್ತೀನಿ. ಅದು ಕತ್ತೀನಿ. ಯಾಕೆ ಎಣ್ಣೆ ಕೊಟ್ಟು ಮುಕ್ಕಾಗ್ತದೆ. ನೀನು ಯಾಕೆ ಅಂಟಿಸಿದ್ದಿ? ಮುರಿದಾಕೊಂಡಿದ್ಯಾ? ಅದನ್ನು ಮುರಿದ್ಬಿಡ್ತೀನಿ. ಅದು ನೀನೇ ಬಿಡಿಸ್ಕೊ. ಎರಡು ಬಸ್ ಚಾರ್ಜ್ ಅಂತ ಅಮ್ಮ. ಇವಳಂತೂ ತಿನ್ನೋದು ಬಿಟ್ಟು ಇನ್ನೇನು ಇಲ್ಲ. ಬಾಯ್ 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 ಬಾಯ್. ತಗೊಳಲ್ಲ. ಆಹಾ, ಇವಳಂತೂ ಅಂಗಡಿ ಸಿಕ್ಕು ಬಾಸ್ಕೊಂಡು ಬೆಳ್ದಾಕಣ ಅಂತ ತಿಂತಾವಳು ಎತ್ಕೊಂಡು. ಅದನ್ನು ಬಿಟ್ಟರೆ ಎತ್ಕೊಬಿಡ್ತೀಯ, ಇಡೀ ಅಂಗಡಿ ನಿನ್ ಮಾಡ್ಕೊಂಬಿಡ್ತಿ. ಇವಳಗ ಯಾರೇನ ಎತ್ಕೊಂಡೋಗ್ಲಿ, ನಾನು ಯಾಕೆ ಸುಮ್ಮನೆ ಸಾಕು. ನಿನ್ನ ಫ್ರೆಂಡಿಗೆ ಅದು ಪ್ಲಾಸ್ಟರ್ ಆದ್ರೂ ಹಾಕಿಸ್ಬೋದಾಗಿತ್ತು. ಆ ಅಂಗಡಿ ನೆಟ್ವರ್ಕ್ ಆದ್ರೂ ಮಾಡ್ಕೊಂಡಿದ್ದಾಳ. ಪ್ಲಾಸ್ಟರ್ ಹಾಕಲ್ಲ. ಹಲೋ, ನಾನಲ್ಲ ಮಾಡ್ಕೊಂಡಿರೋದು, ನನ್ನ ತಮ್ಮಜ್ಜಿ. ಕೊಡು ಕೊಡು ಚಿಕ್ಕ. ಫ್ರೆಂಡ್ ಅಂಗಡಿ ಬಿಟ್ಟಿಯಾಗಿ ಸಿಕ್ಕರೆ ನಾವು ತಿನ್ನಲ್ಲ ಅಂತೀವಾ? ಏ, ಫ್ರೆಂಡ್ ಅಂಗಡಿ ಸಿಕ್ಕದೆ ನಮ್ಗೆ ಏನೇನು ಬೇಕಲ್ಲ ನನಗೆ ಕೊಟ್ಟ ಅನ್ಬಿಡು. 3 ಬಿಟ್ಟವನೆ ಫ್ರೀಯಾಗಿ ತಗೊಂಡು ತಿಂದ್ಬಿಟ್ಟು ಬಿಲ್ಡಪ್ ಕೊಡ್ತಾವನೆ. ವಾದ ಮಾಡಕ್ಕಲ್ಲ ಅವಳೆ ಪಾಪ. ಅದನ್ನು ಫ್ರೀಯಾಗಿ ಕೊಡ್ತಾವಳೆ. ಎಷ್ಟು ಒಳ್ಳೆ ಹುಡುಗಿ ನೋಡ್ರಿ ಇದು. ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಅಂಗಡಿ ಇಕ್ಕಿದ್ರೆ ಇವಳು ಫ್ರೆಂಡ್ಗೆಲ್ಲ ದಾನ ಮಾಡಿ ಬಿಡ್ತಾಳೆ. ಇವಳು ತಿನ್ನಕ್ಕೆ ಕಾಯ್ಕೊಂಡು ಕೂತಾವಳೆ. ಅಷ್ಟಾದ್ರೂ ಕೊಟ್ಟಾಳಲ್ಲ. ಕೆಲವರು ಅದು ಕೊಡಲ್ಲ, ಚೆನ್ನಾಗಿ ಎತ್ಕೊಂಡು ತಿಂತಾವಳು ಇವಳು. ಸಿಗರೇಟ್ ಟ್ರೈ ಮಾಡ್ತಾಳೆ ಅಂತ ನೋಡುಗರು. ಇಸ್ಕೊ ಮಾಡೋಣ, ಇಸ್ಕೊ. ಎಣ್ಣೆ ಚಿತ್ರ ಕೊಡ್ತಿದ್ರೆ ಸಿಗರೇಟ್ನ. ಯಾರು ಇಲ್ಲ, ಕೊಡು. ಕಡಿಮೆ ದುಡ್ಡಿಂದು ಎಫೆಕ್ಟ್ ಆಗ್ಬಾರ್ದು ಅಂತದ್ ಕೊಡು. ತೋಟದಾಗೆ ಮಾಡೋಣ ಬಿಡು. ತೋಟದಾಗ ಯಾರು ನೋಡ್ತಾರ? ನಮ್ಮ ತೋಟದಲ್ಲ ಸೀನ್ಸೇ ಇಲ್ಲ. ನಿಮ್ಮ ಅಕ್ಕ ಬರ್ತಾರ, ಹೋಗ್ಲಿ ಸುಮ್ಮನೆ ಬಂದ್ಬಿಟ್ರೆ ಕಷ್ಟ. ಆಮೇಲೆ ಇದು ಬ್ಲೇಡ್ ಕಿತ್ಕೊಂಡಿದ್ಯಾ ಹೆಂಗೆ ಅಂತ ನೋಡು. ಅದು ಹೆಂಗೋ ಗೊತ್ತಾಗುತ್ತೆ. ಫುಲ್ ಪ್ಲಾಸ್ಟಿಕ್ ಮೇಲೆ ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಲಾ? ಒಳ್ಳೆದಕ್ಕೆ ಹೋಗಿ ಏನೇನು ಪ್ಯಾಕ್ ಮಾಡ್ಕೊಂತವ್ರು. ಅದೇ ಕೊಂಬು ಏ 30 ದುಡಿತೀಯ ಮಾಡು. ನಾವೆಲ್ಲ ದುಡಿಯೋದಕ್ಕೆ ಕೇಳ್ತಾ ಇರೋದು. ಕಬಾಸು
ಪ್ಯಾಂಟ್ ಹಾಕಿಲ್ವಾ? ಏನು ಏನು ಮುನೇಶ್ವರ ಮತ್ತೆ ಚೌಡಮ್ಮ. ನಮ್ದು ಇದೆ. ಸ್ವಾಮಿ ನಮ್ಮ ತಂದೆ ಭಗವಂತ ಕಾಪಾಡಪ್ಪ. ನಿಮ್ಮ ಹತ್ರ ನಾಗದೇವ್ರ ಆಯ್ತಾ? ನಮ್ಮ ಹತ್ರ ನಾಗದೇವ್ರ. ಓಕೆ, ಕಂಗ್ರ್ಯಾಚುಲೇಷನ್. ಬನ್ನಿ ಬನ್ನಿ ಜನರೇ. ಹೀರೋ ಬರ್ತಿದ್ದಾರೆ, ಕಾಣಿಸ್ಬೇಕಲ್ಲ. ಯಾಕೆ ಅಷ್ಟೊಂದು ಅರ್ಜೆಂಟ್ ನಿನಗೆ? ಇವ್ರು ಲಾಗ್ ಮಾಡಿ ಹಾಕಲ್ಲ, ನಾವು ಟಿವಿಗೆ ಹಾಕೊಂಡು ನೋಡಲ್ಲ. ನಾನು ಲಾಗ್ ಮಾಡ್ತೀನಿ. ಏನ್ ಮಾಡಿ ನೀನೇನು ಮತ್ತೆ ಎಡಿಟ್ ಮಾಡಿಲ್ಲ ಕಣೆ. ಕರೆಕ್ಟಾಗಿ ಎಡಿಟರಿಗೆ ಕಾಸು ಕೊಡಕ್ಕೆ ಹೇಳ್ತೀವಿ. ಮುಚ್ಕೊಳ್ಳೋದು ಒಂದು ಮಾಡೋ ಟ್ರಿಪ್ಪಿಂದಲೇ. ರೂಪಾಯಿ ಕಾಸು ಕೊಟ್ಟಿಲ್ಲ. ಹಲೋ ಬನ್ನಿ. ರೋಡ್ ಹೆಂಗಿದೆ? ರೋಡ್ ಹೆಂಗಿದೆ ಗಾಯ್ಸ್? ನಾನು ಗೊತ್ತಿರೋ ಕೇರ್ ಇಲ್ವಾ? ಚೈತ್ರ ನೋಡಿ, ನಾನು ಗೊತ್ತಿರೋ ಕೇರ್ ಇಲ್ವಂತೆ. ಎಮ್ಮೆ ಥರ ಕೂತವನಲ್ಲ, ಅದಕ್ಕೆ ಕೇರಿರಲ್ಲ ಅದೇನಾ? ಇಲ್ಲ ಇಲ್ಲ, ರೋಡ್ ತೋರ್ಸೆ. ರೋಡ್ ತೋರಿಸ್ತಾ ಇದ್ದೀನಿ. ಹಾಯ್ ಮಾಡಿ ಗಾಯ್ಸ್, ಹಾಯ್ ಹಾಯ್. ಏನ್ ಡಬ್ಬ ರೋಡು ಇದು. ನಮ್ಮಲ್ಲೇ ಕಡೆ ರಂಜಿತಾ. ಯಾವ್ದು ನೋಡ್ರಿ, 7 ವಾರ ಅಂತೆ ಇದು. ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ ಈ ಸತಿಗೆ. ಬಟ್ ನಮ್ದು ನೋಡ್ಬಿಟ್ರೆ ಆಯ್ತು ಅಲ್ಲ, ಕುಂಟೆನೇ ಹಾಕ್ಸಿಲ್ಲ. ಯಾಕಂದ್ರೆ ಮಳೆ ಆ ಪಾರ್ಟಿ ಬಂದಿದೆ. ಪರವಾಗಿಲ್ಲ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ, ಹಣೆ ಬರದಲ್ಲಿ ಇದ್ದಷ್ಟು ಅಲ್ವಾ? ಯಾರು ತಿಂತೀರೋ ಅಡಿಲು? ಹಲೋ ನೋಡಿ, ಟ್ರಿಪಲ್ ವೆಡಿಂಗ್ ಅಂದ್ರೆ ಕಪ್ಪು ಬೆಂಗಳೂರಲ್ಲಿ. ಬಟ್ ಸ್ಟಿಲ್ ಹೋಗ್ತಾ ಇದೀವಿ. ಈ ರೋಡು ಹೆಂಗಿದೆ ಅಂದ್ರೆ ಲಿಟ್ರಲಿ ವಿನಯ ಭಯ ತತ್ಕೊಂಡು ಈಗ ಭಯ ಬೀಳುವ ಸಾಧ್ಯತೆ. ಇವರೆಲ್ಲ ಕಾಣಿಸ್ತಾನೆ ಇರಲ್ಲ. ಕಾಣಿಸ್ತಿದ್ದೀರಾ? ಬರ್ರಿ ಬರ್ರಿ. ಎಲ್ಲೋಗಿದ್ದೀರಾ ನೋಡ್ರಿ ಅವರಿಬ್ರು. ಓ ವಂಡರ್ಲಾಗೆಲ್ಲ ಬಾಯಿ ಬಂದಿರ್ತದೆ. ವಂಡರ್ಲಾ ಬಾಯಿ ಬಂದಿರತ್ತೆ. ನನಗೆಲ್ಲಪ್ಪ ಯಾವುದು ಅಷ್ಟೊಂದು ಥ್ರಿಲ್ ಇದೆ ಅಂತ ಅನ್ಸಲೇ ಇಲ್ಲ ವಂಡರ್ಲಾದಲ್ಲಿ. ನೋಡ ವಿನಯ್, ನೀನು ಆಡಿದ್ದೇನೋ? ನಿಜಲೇ ಇನ್ನೂ ಹಲೋ ಗಾಯ್ಸ್, ಏನಂದ್ರೆ ನಾವಿಲ್ಲಿ ಒಂದು ತೋಟಕ್ಕೆ ಬಂದಿದ್ದೀವಿ ಎಳ್ನೀರು ಕುಡಿಯೋದಕ್ಕೆ. ಅದು ಕದ್ದಿ, ಅದ್ರ ಜೊತೆ ಇಲ್ಲಿ ಮಾವಿನಕಾಯಿ ಕೂಡ ಸಿಕ್ಕಿದೆ. ನಾವೆಲ್ಲರೂ ನಾನು ಮತ್ತೆ ಫ್ರೆಂಡ್ಸ್ ಬಂದಿದ್ದೀವಿ. ಹಾಯ್ ಮಾಡ್ರೆ. ಲೆಟ್ಸ್ ಗೋ. ಇವಳಂತೂ ಲೇಸ್ ಪ್ಯಾಕೆಟ್ಗಳ ಕೈಗೆ ಹಿಡ್ಕೊಂಬಂದವಳೆ ತಿನ್ನಕ್ಕೆ. ಇದು ನೋಡ್ರಿ, ಇವನ ಹೆಸರು ಅಲ್ಲ ಪೊರ್ಕಿ ಅಂತ. ಅಪ್ಪ ನೋಡು, ಅಲ್ಲೇ ಬರ್ಬೇಕಾಯ್ತಾರ. ನನ್ನ ಮಗಂದು ಯಾವಾಗಲೂ ಇದೆ ಬಾಳೆ. ಒಂದು ಕೈ ಮುರ್ದಾಕೊಂಡಿದ್ಯಾ? ರಿಮೆಂಬರ್ ದಟ್. ಚೆನ್ನಾಗಿರ್ತೀಯಬ್ಬ. ನೋಡಿ ಹೆಂಗಿದೆವಲ್ಲ, ದಟ್ ಇಸ್ ಮಸ್ತ್. ಇಲ್ಲಿ ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ಎಳ್ನೀರು ಕುಡಿಯೋದಕ್ಕೆ. ಅದು ಕದ್ದು ಬಂದಿದ್ದೀವಿ. ಅದು ಒಂಥರ ಥ್ರಿಲ್ ಅಲ್ವಾ? ಓನರ್ ಜೊತೆನೆ. ನೋಡ್ರಿ, ಇವಳೇ ಓನರು. ಅವ್ರ ಮನೇಲಿ ಯಾರಿಗೂ ಗೊತ್ತಿಲ್ದಂಗೆ ಕದ್ಬಿಟ್ಟು ಕರ್ಕೊಂಬಂದಿದ್ದಾಳೆ. ಅವ್ರ ಅಪ್ಪಂಗೆ ಗೊತ್ತಾದ್ರೆ ಉಗಿತಾರೆ. ಒಂದೆರಡು ತೆಂಗಿನಕಾಯಿಗಳು ಕೊಡ. ಓಯ್, ಫ್ರೀಯಾಗಿ ಕೊಟ್ಟಿದ್ದೀನಿ 5. ಹಲೋ ಹಲೋ ಹಲೋ, ಕೇಳಿಸ್ಕೊಳ್ಳಿ, ಕಿವಿ ಕೇಳಿ. ನಾವಂತರ ಹಂಗೆ ಕೊಟ್ಬಿಟ್ಟಿರಲ್ಲ ಗೈಸ್. ನನ್ನನ್ನು ವಿಡಿಯೋ ಮಾಡಿ ಸ್ವಲ್ಪ. ನಿಮ್ಮನ್ನ ಮಾತ್ರ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬನ್ನಿ ಜನರೇ. ನಾನು ನೋಡಿದ್ರೆ ನೀವು ಹೀಲ್ಸ್ ಹಾಕೊಂಡು ಈ ಜುಬ್ಬಾ ಬೈಜಾಮ್ನ ಹಾಕೊಂಡು ಇತ್ತರಣ ಬಾಯ್ಲಿ ಹಿಂಗೆ ಕದ್ಕೊಂಡು ಬರ್ತೀನಿ. ಚೈತ್ರ ನನ್ನ ಮಕ್ಕಳು ಎಂತ ಬಾಡು ಮೇ ನನ್ನ ಮದ್ವೆಗೆ ಅಂತ ಬಂದಿದ್ದು. ಅದು ಈ ರೀತಿ ಮದ್ವೆಗೆ ಪೆಂಟ್ ಶರ್ಟ್. ಅಣ್ಣ ಏನಣ್ಣ ಬಿಸಿಲು ಹಿಂಗ್ ಹೊಡಿತೈತೆ? ರಾಸ್ತದಲ್ಲಣ್ಣ ಕಣ್ಣಿಗೆ. ನಿದೊಳ್ಳೆ ಹೆಂಗೈತೆ ಅಂದ್ರೆ 6 - 5 = 1 2 ಇದಂಗೈತೆ ಬ್ರೋ. ಏಕಲ್ಲ ಇಲ್ಲಿ ನೋಡೋ ಶಿಷ್ಯ ಬಾದಿ. ಫಸ್ಟ್ ಕಾಲದಲ್ಲಿ ಇಲ್ಲಿ ನೀರಿತ್ತು. ದೂರ ಆಯ್ತಪ್ಪ. ಬರ್ಬೋದಲ್ಲ ಗುರು? ಬರ್ಬೋದು, ಬಟ್ ಅವುಗಳು ಜಾಸ್ತಿ ಆಯ್ತಾ? ಹೌದು ಅಪ್ಪಿ. ಎಷ್ಟು 20 ವರ್ಷದಿಂದ 10 ವರ್ಷ 15 ವರ್ಷದಿಂದ ಇದಕ್ಕೆ ಆಗ್ತಾ ಇರೋದು ಗರಿಗಳನ್ನೆಲ್ಲ ಇನ್ನೂ ತುಂಬಿಲ್ಲ. ಬೆಂಕಿ ಹಚ್ಚಿದ್ರೆ ಮಾತ್ರ. ಓ, ಲಾಕೇನಾಗಿಲ್ಲ. ಇಲ್ಲಿ ರೋಟಿಗಳ ಇರುತ್ತೆ. ಎಲ್ಲಿ ಅಂತ ಹುಡುಕ್ಬೇಕಷ್ಟೆ. ಸಿಕ್ತು ಬಾ ಶಿಷ್ಯ. ಯಾ, ವಿ ಆರ್ ಗಾಟ್ ರೋಟಿ. ರೋಟಿ ತಗೊಂಡು ಮಚ್ಚ ಹೂವ ತೋರಿಸ್ತೀನಿ ಬೈಲಿ. ಇದನ್ನ ಎಡಿಟ್ ಮಾಡೋಕ್ಕಷ್ಟೊತ್ತಲ್ಲಿ ನನ್ನ ಜೀವ ಆರೋಗಿರುತ್ತೆ. ಬಾಯಿಗೆ ಬಂದರೆ ನುಂದ್ಕೊಂತೀನಿ, ಯಾರೋಗುತ್ತೆ ಅಷ್ಟೇ. ಬಿತಾಮ 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 ನೋ
ಈ ಅಮ್ಮನ ಕತೆ ನೋಡಿ ಇಲ್ಲಿ ಕತ್ ಬಂದಿರುತ್ತೆ ಅದು ನಿಮ್ಮೆಣ್ಣು ಕಿತ್ಕೊಂಡ್ಬರ್ತೀನಿ ಅಂತ ಹೋಗ್ತಾಳೆ. ಅದು ಈ ಲೇಸ್ ಪ್ಯಾಟು ಮತ್ತು ಇದನ್ನು ಕೂಡ ಫ್ರೆಂಡ್ ಅಂಗಡಿಯಲ್ಲಿ ಕದ್ಕೊಂಡ್ಬಂದಿದ್ದಾಳೆ. ಎಷ್ಟು ಚೀಪ್ ಇದ್ದಾಳೆ ನೋಡಿ, ಇದನ್ನು ಕೂಡ ಕದ್ಕೊಂಡ್ಬಂದಿದ್ದಾಳೆ. ವಿನಯ ಚಿಕ್ಕ ನನ್ನ ಮಕ್ಕಳು ಕದ್ದು ಅದಲ್ಲ ಇದಲ್ಲ ಅಂತ ಹುಡುಕಿ ಕೀಳ್ತಿದ್ದಾರೆ ಎಳ್ನೀರು. ಗ್ರೇಟ್. ಬನ್ನಿ ಕುಡಿಯೋಣ. ಇದೊಂದು ಕಪ್ಪೆಳಕ ಥರ ಹತ್ತುತ್ತಿದೆ ನೋಡಿ, ಇದು ಕೂಡ ತೆಂಗಿನಕಾಯಿ. ಹುಷಾರು ಮಗ. ಓವಾ ಎಲ್ಲಿದ್ನೆ ಓಕೆ ಇವನ್ ನೋಡಿ ಹೆಂಗೆ ಮಾಡ್ತಿದ್ದಾನೆ. ಹಾ ಕೀಳ್ರಿ ಪೀಚ್ ಕೀರ್ಬೇಡ ಬನ್ನಿ. ಇವಳು ಯಾಕೆ ಹಿಂಗೆ ಆಡ್ತಾಳೆ ಇಷ್ಟಕ್ಕೂ? ಅವರೆಲ್ಲ ಕುದ್ರೆ ನನಗೂ ಇರಲಿ ನಮ್ಮ ಇರ್ಲಿ ಅಂತೀಯಲ್ಲೇ. ಎತ್ಕೊಡ್ರಿ ಹೋಗೋಣ. ನನಗೆ ತಿನ್ಬೇಕು. ಹೆಂಗೆ ತಿನ್ನೋದು? ಎದೋ ತಿನ್ನಿವಿ. ಎತ್ಕೊಂಬ ಹೋಗ್ಲಿ. ಎಲ್ಲ ಹಾಳು ಮಾಡಿ ಹೋಗ್ತಿದೀವಿ. ನನ್ನ ಕೈಯಲ್ಲಿ ಬೆಲ್ಟ್ ಇಟ್ಕೊಂಡ್ರೆ ನನ್ನ ಹೀಲ್ಸ್ ಎಲ್ಲಿದೆ? ಎಲ್ಲ ಬಿಟ್ಟಲ್ಲ. ಎಲ್ಲಿ ಬಿಟ್ಟಿದ್ದು ನಾನು? ಅಲ್ಲನ್ಸುತ್ತ ಶೋರಾ? ಯಾವುದು? ಅಷ್ಟು ದೂರ ಹೋಗಿ ಸುಮ್ಮನೆ ಹೇಳು, ಆಟ ಆಡಬೇಡ ನೋಡಿ. ಬನ್ನಿ ಸ್ನೇಹಿತರೆ, ಇದೆಲ್ಲ ಬ್ಲರ್ ಆಗೋಯ್ತು ಯಾಕಂದರೆ ಅವ್ಳ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಈ ನನ್ನ ಫೋನಲ್ಲಿ ಕ್ವಾಲಿಟಿ ಏನು ಅಷ್ಟರಲ್ಲೇ ಇದೆ, ಅದಕ್ಕೆ ಈ ರೀತಿ ಬರ್ತಾ ಇದೆ ಬ್ಲರ್ ಆಗಿ. ಅಡ್ಜಸ್ಟ್ ಮಾಡ್ಕೋಬೇಕು. ನಡಿ. ತೆಂಗಿನಕಾಯಿ ಎತ್ಕೊಂಡ್ಲೇ ಇಲ್ವಲ್ರು ನೀವು? ಎತ್ಕೊಂಡ್ರಾ? ಅನುಷ ತೆಂಗಿನಕಾಯಿ ಪಾಪ ಎತ್ಕೊಬಿಟ್ಟಿದ್ದಾಳೆ. ಬನ್ನಿ ನಾವು ಹೋಗೋಣ. ಇವನೇನೋ ಹಿಂಗೆ ಬಾಸ್ಕೊಂಬರ್ತಿದ್ದಾನೆ ಪಾಪ. ಅನುಷ ತಂದಿದ್ದು ನೋಡ್ಬಿಟ್ಟು ಮಹೇಶ ಫುಲ್ ಸಾಕಾಗ್ಬಿಟ್ಟ. ಸಂಸಾರ ಸಖತ್ತಾಗಿ ನಡೆಸ್ತೀಯ ಬಿಡಮ್ಮ ನೀನು ಅಂತ. ಬನ್ನಿ ಇದೀವಿ ಅಂದರೆ ಆ್ಯಕ್ಚುಲಿ ಇನ್ನೂ ಟೈಮ್ ಸ್ಪೆಂಡ್ ಮಾಡೋ ಆಸೆ, ಬಟ್ ಇಲ್ಲಿ ಸೊಳ್ಳೆಗಳು ಸರಿಯಾಗಿ ಇಕ್ತಾ ಇದ್ದಾವೆ. ಜೊತೆಗೆ ಆ್ಯಂಡ್ ಜೊತೆಗೆ ಮಳೆ ಕೂಡ ಬರಂಗೋಗಿದೆ. ಅವನ್ನ ಪಾಪ ಓನರ್ ಇದ್ದಾರಲ್ಲ, ಅವನ್ನ ಕಾಲ್ ಮಾಡಿ ಕೂಗ್ತಿದ್ದಾರೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಲಿಟ್ರಲಿ ಹತ್ರ ಫೋನ್ ಇಲ್ವಾ? ಸುಳ್ಳು ಹೇಳ್ಬೇಡ. ಕಾಲ್ ಮಾಡ್ರಿ. ಹಾಂ ಅಕ್ಕವರೆಲ್ಲ ಎತ್ಕೊಂಡು ಬಾಸ್ಕೊಂಡು ಹೋಗ್ತವ್ರೆ. ಇಲ್ಲ ಕಡೆ ಕಾಲ್ ಮಾಡ್ರಿ. ಟೊಮೊಟೊನೂ ಬಿಟ್ಟಿಲ್ಲ ಗುರು. ಏನೇನು ಬಿಡಲ್ವಲ್ರ ನೀವು? ಲೈ ಡೋರ್ ಹಾಕಂದೆ. ಈಗ ಎಲ್ಲಿ ಬಿಟ್ಟು 100% ನನ್ನ ಮಗ ಫೋನ್ ಇವನ ಹತ್ರನೇ ಇದೆ, ಸುಮ್ಮನೆ ಆಟ ಆಡ್ತಿದ್ದಾನೆ. ತೆಂಗಿನಕಾಯಿ ಬಿಸಾಕಿದ್ಯಾ? ತೆಂಗಿನಕಾಯಿನಾ ಕದ್ಕೊಂಡು ಹೋಗ್ತೀಯಲ್ಲೋ ನನ್ನ ಮಗನ. ಎಲ್ಲ ಇತ್ತು ಇಟ್ಟ ಗುರು. ಇವನು ಕೈ ಮೇಲೆ ಹಾಕ್ದ ನೋಡು. ಅವಳೇ ಕಂಗೊಡ್ತಾವಳೆ. ಓಡಿ ಜನರೇ, ಈಗ ಓಡಿ. ಹಲೋ ಎಕ್ಸ್ಕ್ಯೂಸ್ ಮೀ, ನಾನು ಯಾರಿಗೆ ಹೇಳ್ತಾ ಇದ್ದೇನೆ? ರಂಜಿತಾ ರಿಮೆಂಬರ್ ಬಿಫೋರ್ ಯು ಸೆಡ್ ದಟ್ ವರ್ಡ್. ಈ ಅಪ್ಪ ವಾಕ್ ಮಾಡ್ಕೊಂಡು ಬಂದವ್ರ ಪಾಪ ಮಾಡ್ಕೊಂಡು. ಏನ್ರಿ ಅನುಷಕ್ ಅವ್ರೆ, ತಮಿಳ್ನಾಡು ನೆನ್ಪಾಯ್ತಾ? ಏನೋ ಹೇಳ್ತಾವ್ರೆ, ಬಟ್ ನಮ್ಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬೇಗ ಹೋಗ್ ಮಗ. ಏನೇನು ಹಾಂ ಅವ್ರದ್ದು ಹೋಮ್ ಟೌನಿಗೆ ಹೋಗ್ಬೇಕಂತೆ. ಬನ್ನಿ ನಿಮ್ಮ ಹೋಮ್ ಛಾವಣಿಗಲ್ಲ, ಹೋಮ್ಗೆ ಹೋಗೋಣ. ಬರ್ತಿದ್ದೀವಿ. ರೋಡ್ ನೋಡಿ ಕುಲ್ಕು ಬೇಡ ಸಿಲ್ಕು ಅನ್ನೋ ಲೆವೆಲಿಗಿದೆ. ಸಿಲ್ಕು ಅಂದರೆ ಇಷ್ಟ ಇಲ್ಲ. ಸಿಲ್ಕ್ ಐ ಡೋಂಟ್ ನೋ. ನಮ್ಗೆ ಯಾಕೆ ಬೇಕೋ ಇವ್ರ ಚಿಂತೆ? ನಮಗೆ ಯಾಕೆ ಬೇಕು ಜಗದ ಚಿಂತೆ? ಮಲಗುನಿ ಮಗುವಂತೆ ಅಲ್ವಾ? ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಪ್ಲೀಸ್ ಅಂತ ಅಡ್ಜಸ್ಟ್ ಮಾಡ್ಕೊಬಿಡಿ. ಇದು ನೋಡಿ ಇವ್ರೇ ಅಂತೆ, ಇಲ್ಲಿ ಹೋಗ್ತಿದ್ದಾರಲ್ಲ ಹೋಗ್ಬಿಟ್ಟಂತೆ, ದೇವ್ರ ಕೈ ಮುಗ್ಕೊಟ್ಟಿದ್ದಂತೆ ಕಾಪಾಡು. ಹಿಂಗಿದೆ ಮನೆಗಳು. ಹಳ್ಳಿ ಮನೆ ಅಂದರೆ ಹಿಂಗಿರಬೇಕು. ಎಲ್ಲಿದೆ ನಮ್ಮ ಕೋಳಿಗಳು? ಪಿಳ್ಳೆಗಳು ನಾವೇ ಕೋಳಿ ಕೊಟ್ಟಿದ್ವಿ ಇವ್ರಿಗೆ. ನೋಡ್ಕೊಂಬ ಬನ್ನಿ ನಮ್ಮ ಕೋಳಿಗಳು ಹೆಂಗವೋ ಏನೋ ಪಾಪ ನಮ್ಮನ್ನು ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಳ್ಳಿ. ಈ ಥರ ಹಳ್ಳಿ ನಮ್ಮೂರಾಗಿಲ್ಲ. ಆ್ಯಕ್ಚುಲಿ ನಮ್ಮೂರು ಇಷ್ಟೇನೆ ಹಳ್ಳಿ ಇಲ್ಲ. ಇಟ್ಸ್ ಲೈಕ್ ಅ ಸಿಟಿ, ಬಟ್ ಐ ವಾಂಟ್ ಟು ಲೀವ್ ದಿಸ್ ಪ್ಲೇಸ್. ನೋಡ್ರಿ ಮಳೆ ಬಂದು ಹೆಂಗಾಗಿದೆ. ಮಳೆ ರಾಯ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡೋದು? ಬಂದ್ವಿ ನಮ್ಮ ಚೈತ್ರ ಮನೆಗೆ. ನೋಡ್ರಿ ಇದೆ ಚೈತ್ರ ಮನ. ಬರ್ತಿದ್ದೀವಿ. ಅನುಷಕ್ಕ ಪೀಕ್ಸ್. ಹಲೋ ನಾಯಿ ಮರಿ ತಿಂಡಿ ಬೇಕೇ? ಬೇಡ ಬಿಡು, ಪರವಾಗಿಲ್ಲ, ನಾನು ಕೊಡಲ್ಲ. ನೋಡ್ರಿ ಅನುಷಕ್ಕವ್ರ ಮನೆ ಹಿಂಗಿದೆ ನೋಡ್ರಿ. ನಾವಿಲ್ಲೆಲ್ಲ ಆಟ ಆಡಿದ್ವಿ ಅವಾಗ ಬಂದು. ಅಲ್ಲಿ ಎಲ್ಲ ಆಟ ಆಡಿದ್ವಿ. ಏನೇನು ಆಟ ಆಡಿ ಮುನ್ಸ್ಕೊಂಡು ಜಗಳ ಎಲ್ಲ ಆಡ್ಕೊಂಡು ಹೋಗಿದ್ವಿ. ಈಗ ಸದ್ಯಕ್ಕೆ ಆಟ ಆಡೋಕೆ ಮಾತ್ರ ಬರ್ತಾಯಿದ್ವಿ.
ಕಡೆ ಎಲ್ಲ ಹೋಗಲ್ಲಪ್ಪ ನಾವು. ಹಲೋ ಇದವ್ರ ಮನೆ ನೋಡ್ರಿ ಹೆಂಗ ಫ್ರೆಂಡ್ಸ್ ಅನುಷ ಜ್ಯೂಸ್ ಕುಡಿತೀಯಾ? ಅನುಷ ನಿನ್ನ ಫ್ರೆಂಡ್ಸ್ ಇರಲ್ಲ ನಮ್ಮ ಕಡೆಯವರು ಒಳ್ಳೆ ಹುಡುಗಿ ಎಷ್ಟು ಚೆನ್ನಾಗಿ ಕೊಡ್ಬತ್ತಾವ ನೋಡೆಲ್ಲ. ಅವನ್ಯಾರೋ ಅಲ್ಲಿಂದನೂ ಉಳಿತಾನೆ. ಯಾರನು ಯಾವ್ರನ್ನು ಅವನ್ಗ ನಿನಗೆ ಯಾಕೆ ಅವ್ರ ಕತ್ತಿ ಅವನಿಗಂದ್ರೆ ಬಾರ ಬಾರ ಏನಪ್ಪ ಅದು ತೆಂಗಿನಕಾಯಿ ಅಕ್ಕೋ ಬಾಸ್ಕೊಂಡು ತೊಳೆ ಸಿಕ್ಕಿದೆ ಚಲ್ ನೋಡ್ರಿ ನೋಡ್ರಿ ಗಂಟು ಬೇರೆ ಕಿತ್ತಾಕ್ಬಿಡ್ತಾಳೆ ಬಿಟ್ರೆ ಅವಳು. ಕುಡೀರಿ. ಅದು ಬೇಡ ಎತ್ಕೊ ಹೊರಗೆ ಕುಡಿಯೋಕ್ಕಾಗಲ್ಲ. ಓಕೆ ಗಾಯ್ಸ್ ನಮಗೆ ಮನೆಗೆ ಹೋಗೋ ಟೈಮ್ ಆಗಿದೆ. ಅನುಷ್ ಅವರೇ ಬನ್ನಿ ಬೇಗ ಬಿಡಿ ನಮ್ಮನ್ನು. ಪರವಾಗಿಲ್ಲ ಒಳ್ಳೆ ಒಳ್ಳೆ ಲೈಫ್ ಇದು. ಎಷ್ಟು ಚೆನ್ನಾಗಿದೆ ನೋಡು ಅಲ್ವಾ ಬ್ರೂಸ್ಲಿ ಏನು ಅನಿಸ್ತು ಹಳ್ಳಿ ಜೀವನ. ತಾತ ಇವಳ್ಯಾರು ಹುಚ್ಚಿ ಅಂತ ನೋಡ್ತಿದ್ದಾರೆ ಅನ್ಸ್ಕೊಂಡು ನೋಡ್ರಿ ಮನೆ ಪಕ್ಕದಾಗಿ ಗಿಡಗಳು ಹೊಲ ತೋಟ ಮಸ್ತು. ನಾವು ಡೈಲಿ ಸಿಟಿ ಲೈಫ್ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಗೊಬ್ಬರ ಏನು ಹಾಕೋದು ಬೇಡ ಅವನೇ ಹಾಕ್ತಾನೆ. ಅದೊಂದು ವೀಡಿಯೋ ಮಾಡಬೇಕಿತ್ತು ಸಖತ್ತಾಗಿತ್ತು. ಅಗೋ ಹೋಗೋ ಅಣ್ಣ ಎಲ್ಲೋ ಓದ್ತವ್ರೆ ಏನು ಏ ಚೈತ್ರ ಬರ್ತಾಳಂತೆ. ಹಾ ಬರ್ತಿತ್ತ ಏ ಬೇಗ ಕೊಡಲೇ ನಾನು ಹೋಗ್ತೀನಿ ಇನ್ನೇನು ಅವ್ರ ಹಿಂದೆ. ನೀನು ಬಾ ನೀನು ಬಾ ಬಾರೆ ಚೈತ್ರ ಇಷ್ಟೊತ್ತಿಗೆ ಬರ್ತಾಳೆ. ಏನಂದ್ರೆ ಬರ್ರಿ ಅವಳು ಬರತ್ತಕ್ಕ ಹಂಗೆ ಜೊತೆಗೆ ಹೋಗೋಣ ಜೊತೆಗೆ ಹೋಗೋಣ ಬಾ ಮಗ. ಅಪ್ಪ ಚೇತನ ರಸಗಳು ನೋಡ್ರಿ ಹೆಂಗ್ ಬಿಟ್ಕೊಂಡು ಹೋಗ್ತಿದ್ದಾನೆ. ಎಷ್ಟು ಓದಿದ್ದಾವೆ ಗ್ರೇಟ್ ಇರಲ್ಲ ತವಳೆ ರೋಪ್ 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 ಆಗ್ತೇನಲ್ಲ ಹೋಗಲ್ ಮನೆ ಸಾಯಿಸ್ಬಿಡ್ತೀನಿ ನಿನ್ನ ಬಾ ಕುಳಿಸಿ ಕುಳಿಸಿ ಬಾರಿ ಅಣ್ಣ. ಇವು ನಮ್ಮ ಕೋಳಿಗಳೇ ಕಣ್ಣನ ಮಗ ನಾವು ನಮ್ಮ ಮನೆಗೆ ತಪ್ಪಿದ್ದಾರೆ. ಎಷ್ಟು ಚೆನ್ನಾಗಿ ಸಾಕೊಂಡಿದ್ದಾರೆ. ಹಾಯ್ ಚೆನ್ನಾಗಿ ರೂಢಿ ಆಗ್ಬಿಟ್ಟವಾ ಸಾರೆ ವಾ. ಏ ಇನ್ನೊಂದೆಲ್ಲೇ 6 ಅಲ್ಲಿದೆ ಇನ್ನೊಂದು. ಆಹಾ ಎಷ್ಟು ಚೆನ್ನಾಗಿದೆ ನೋಡ್ರಿ ಮರಿಗಳು. ಅಕ್ಕವ್ರು ಬಂದರು ಓಡಿಸ್ಕೊಂಡು. ಇವು ನಮ್ಮ ಮನೆಯಿಂದ ತಂದ್ಬಿಟ್ಟು ಇವ್ರು ಸಾಕೊಂಡಿದ್ದಾರೆ. ಚೆನ್ನಾಗಿದ್ದಾವೆ ಆದರೂ ಮಸ್ತ್ ಇದೆ. ಏ ಹಾಲು ಕರೀದನ್ನ ನೋಡಬೇಕು ಕ್ಯೂರಿಯಾಸಿಟಿ ಅಲ್ವಾ ನೋಡಿರಲ್ವಲ್ಲ. ಆಯ್ತು ಯಾರೇ ಕರೀತಾರೆ ಹಾಲು ಗ್ರೇಟ್ ಕಣ್ರಿ ಗ್ರೇಟ್. ನೋಡ್ರಿ ನೋಡ್ರಿ ಇವ್ರು ಇದಾರಲ್ಲ ನನ್ನ ಫ್ರೆಂಡ್ಸು ಒಂದು ಹುಡುಗಿ ಆದರೆ ಹಳ್ಳಿ ಲೈಫ್ ಎಷ್ಟು ಸಖತ್ತಾಗೋದು ನೋಡ್ರಿ. ನಮ್ಮ ಕಡೆ ನಿಜ ಈ ಥರ ಮನೆಗಳು ಹುಡುಕಿದ್ರು ಸಿಗೋದಿಲ್ಲ ಫುಲ್ ಹಳ್ಳಿ. ಅನುಷಾ ಆಯಿತು ಅಲ್ಲ ಚೈತ್ರ ನಾನು ಟ್ರೈ ಮಾಡ್ತೀನಿ. ನಾನು ಕೂಡ ಹಾಲು ಕೊಡೋದು ಟ್ರೈ ಮಾಡ್ತೀನಿ ಬನ್ನಿ. ಏ ನಾನು ನೋಡಿಸ್ತೀನಿ ಚೈತ್ರ ಹೋಗ್ಬೋದು ಕಣೆ. ಚೈತ್ರ ಚೈತ್ರ ನಾನು ಕರಿತೀನಿ ಹಾಲು ನಂಗೆ ಬರಲ್ಲ. ಉದ್ದದ ಒದ್ದಿದೆಲ್ಲ ಬೇಡ ಎಲ್ಲ ಹೋಗು ಇರ್ತೆ ಸೈಡಲ್ಲಿ ಕುತ್ಕೋ. ಏನ್ ಕರಿತಾವಳು ನಾನು ಹೋಗಿ ಒಂಚೂರು ಫೋಕಸ್ ಮಾಡಿ ಪಾಪಚ್ಚಿ ಇದು ನಾನು ಸ್ವಲ್ಪ ಕರಿತೀನಿ. ಇದೋಳೆ ಸಾಕಿದೋಳೆ ರಂಜಿತ ವಿಡಿಯೋ ಬಂತು ಸಾಕು. ಬೇಬಿ ಏನಮ್ಮ ಅದು ಎದ್ದೋಳೆ ನಾನು ಒಂಚೂರು ಕರಿತೀನಿ. ಎದ್ದೋಳೆ ಅದು ಮೇವು ಕಾಲಾಗೋಯ್ತು ವಾದ್ಯ ಎಲ್ಲ ಕಣ. ನಾನು ಇಷ್ಟಕ್ಕೊಂದು ಚೊಂಬ್ ಕರಿತಿದ್ನಲ್ಲೇ ಎದ್ದೋಳೆ ನೀನು ಕರೆಕ್ಟ್ ಬರಲ್ಲ. ಇಷ್ಟು ಕರ್ದಿದ್ದೀನಿ ನೋಡಿ ಬಿಡೇ ಬೇಡ ಅಲ್ಲಿ ಕಾಯಿಸ್ಕೊಂಡು ಕೊಡ್ತೀನಿ ಬಿಡು. ನನ್ನ ಮನೆ ಚಿಕ್ಕ ಹುಡುಗಿ ನಂಗೆ ನಿಜವಾಗ್ಲೂ ಕುಡಿಬೇಕು ಈ ತರ ಕರ್ದಿದ ತಕ್ಷಣ ಅಂತಾರೆ ತುಂಬಾ ಇಷ್ಟ. ಅದರಲ್ಲಿ ನಾನೇ ಫಸ್ಟ್ ಟೈಮ್ ನಾನೇ ಕರ್ದು ಕುಡಿತಿದ್ದೀನಿ. ನಿಜವಾಗ್ಲೂ ಖುಷಿ ಆಗ್ತದೆ. ಎಲ್ಲ ಕುಡಿಬೇಕು ಪರವಾಗಿಲ್ಲ ಕುಡಿಯಮ್ಮ. ನನಗೆ ಕುಡಿಬೇಕು ಅಂದ್ರೆ ಆಗಲ್ಲ. ನೀನು ಕೊಡ್ತಿದ್ದೀನಿ ಬ್ಯಾ ಸೈಡಿ ಬಾ ಈಗ ನಾ ಈಗ ಮತ್ತೆ ಜಾಸ್ತಿ ಬರ್ತದೆ. ನೀನು ಬರ್ತೀನಿ ನಾವು ಕುಡಿದ್ರೆ ಅದು ರೂಢಿ ಇರಬೇಕು. ಇಲ್ಲಮ್ಮ ನಾನು ಕುಡಿಯಲ್ಲ ಹಸಿ ಅಲ್ಲ ಕರೆದು ಏನೋ ಮಾಡ್ತಾವ್ರೆ. ಇವಳು ಸುಮ್ಮನೆ ಇರ್ಲಾರ್ದಿರೋ ಬಿಟ್ಕೊಂಡು ಹಂಗೆ ಹೋಗಿ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಬಾ ಬಾ ಆಯ್ತಾ ಕರಿಯಾಕಂತೂ ಬರಲ್ಲ. ಹೊಸ ವಿಡಿಯೋ ಮಾಡಿ ಒಂದೇ ಒಂದು 30 ಸೆಕೆಂಡ್ಸ್
ಅದನ್ನ ಕಟ್ ಮಾಡ್ಕೊಂಡು ಹಾಕ್ಬೋದು ಬಾರೆ. ಇಷ್ಟಲ್ಲ ಅವ್ಳು ಕರೆದಿದ್ದಾಳೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಆ್ಯಕ್ಚುಲಿ ಆ ಚೈತ್ರ ಕರೆದಿರೋದನ್ನ ಹಿಡ್ಕೊಂಡು ಸುಮ್ಮನೆ ಬಿಲ್ಡಪ್ ಕೊಡ್ತಾವಳೆ. ಪಾಪ ಹಸು ಒದಿಯಲ್ಲ ಅಂತ ಹಿಡ್ಕೊಂಡು ಎಷ್ಟು ಹಿಂಸೆ ಕೊಡ್ತಾವ್ರು ನೋಡ್ರಿ. ಎಂತೋಳಂದ್ರೆ ಅವ್ರ ತಮ್ಮನ ಒಬ್ಬನನ್ನ ಬಿಟ್ಬಿಟ್ಟು ಇಲ್ಲಿ ಅಲಿಸ್ತಿದ್ದಾಳೆ. ತಿಪ್ಪೆ ಇದು, ಇದೆಲ್ಲ ಕಸದ್ದು ಹಾಕ್ತಾರೆ. ಚೊಕ್ಕೋದು ಲೇ, ಇನ್ನು ಎಷ್ಟು ಬೆಳೆಸಿದೆಯಾ ನೀನು ಲೇ, ಏನೇ ನೀನು ಲೇ. ಹಾಯ್ ಪಿಳ್ಳೆಗಳ, ಹಾಯ್ ಹಾಯ್. ರಾಸಾಯನಿಕ ಗೊಬ್ಬರದಲ್ಲಿ ನಾವೀಗ ಹೋಗ್ತಿದ್ದೀವಿ. ಸಾವಯವ ಗೊಬ್ಬರ, ಸಾರಿ ರಾಸಾಯನಿಕ ಗೊಬ್ಬರ ಅಲ್ಲ, ಸಾವಯವ ಗೊಬ್ಬರ. ಇದು ಮೆಣಸಿನ್ಕಾಯಿ ಗಿಡ. ಎಷ್ಟು ಗಿಡಗಳು ಬೆಳೆಸಿದ್ದಾರೆ. ಬಾಳೆಹಣ್ಣಿದೆ. ನಿಜ ಚೈತ್ರ, ನೀನು ಹೆವೆನಲ್ಲಿ ಇದೆಯಾ ನೀನು ನಿಜ. ಅನುಷಾ ಚಾಲೆಂಜು ತಿನ್ನೆಲೆ. ಇದೆಲ್ಲ ಆಗಲ್ಲ ನಿಂಗೆ. ಟ್ರೂತ್ ಆರ್ ಡೇರ್ ಪಕ್ಕ ಡೇರಲ್ಲಿ ಅದೇ ಕೊಡ್ತಿದ್ದೆ. ಪುದೀನಾ ನೀ ಗಿವ್ ಮೀ. ನೀ ಕಿತ್ಕೊಂಡು ಕೊಟ್ರೆ ಕಿತ್ಕೊಂಡು ತೊಗೊಂಡೋಗ್ತೀನಿ. ನಾನು ಕಿತ್ಕೊಂಡು ಹೋಗೋದೆಲ್ಲ ಸೀನೇ ಇಲ್ಲ ಗಾಸಿ. ಲೇ ಪಾಪ ನಿನ್ನ ತಮ್ಮ ಒಬ್ಬನೇ ಹಾಲು ಕರಿತಿದ್ದಾನೆ. ನೀನು ಬಿಲ್ಡಪ್ ಕೊಟ್ಕೊಂಡು ಇಲ್ಲಿ ಬಂದಿದೀಯಾ ಹಾಲು ಕರಿತೀನಿ ಅಂತ. ನಮ್ಮಕ್ಕನ ಯಾರು ಚಿನ್ನು ಒಂದು 5 ನಿಮಿಷ ಏನೋ ಫ್ರೆಂಡ್ ಆಗಿದ್ದಾಗ ನಮ್ಮ ಅಕ್ಕ ಅಂತ ಕುಂತ ಅದೇ ನಾವು ಡೈಲಿ ಮಾತಾಡ್ತಾರ. ಕನಸಿಗೆಂತ ಸೊಗಸು ತುಂಬ ಸನಿಯ ಅವ್ರೇನು ಡ್ರೈವರ್ ಆಗಿದ್ರ ನಮ್ಮ ಕಡೆ ಬರೋದು. ಜಗದೀಶ್ ಅಣ್ಣ ಏನೋ ಇದ್ದಿದ್ದು ನಮ್ಮ ಕಡೆ ಇದ್ರು ಅವಾಗ. ಜಗದೀಶ್ ಅಣ್ಣ ನೋಡಿ ನಮ್ಮ ಸ್ಕೂಲ್ ಮೇಲೆ. ಜಗದೀಶ್ ಅಣ್ಣ ನಮ್ಮ ಕಡೆ ಇದ್ದಿದ್ದು. ನಾವು ಗೊತ್ತಿರುತ್ತೆ ನೀವು ಮತ್ತೆ ರಿಟರ್ನ್ ಬರ್ತಾರಾ ನೋಡ್ರಿ. ಇಲ್ಲಿಗೇನೋ ಕೋಳಿ ಶೆಡ್ ಮಾಡ್ತಾರಂತೆ ಇಲ್ಲಿ. ಅಪ್ಪ ಇನ್ನು ಎಷ್ಟು ಮಾಡ್ತಾರೋ ಇವರು. ಅಪ್ಪ ನೋಡಿದ್ರೆ ಚೆನ್ನಾಗವೆ, ಪರವಾಗಿಲ್ಲ, ಚೆನ್ನಾಗಿ ಸಾಕ್ತಿದ್ದೀರಾ. ಸಾಕ್ರಿ ಹೆಂಗೋ ನಿಮ್ಮದು ಮೇಯ್ಕಂತ ತಿನ್ನೋಕೆ ಜಾಗ ಚೆನ್ನಾಗದ ಕಣೆ. ನಮ್ಮ ಕಡೆ ಮೇಯ್ಸ್ಕೊಳಕ್ಕೆ ಜಾಗ ಇಲ್ಲ. ಈ ಹಳ್ಳಿ ಸೊಬಗನ್ನು ನೋಡಿ ನನಗಂತೂ ನವಿಲ್ ರೀತಿ ಕುಣಿಬೇಕು ಅಂತ ಅನಿಸ್ತಿದೆ. ಅದು ತಡೆಯೋದಕ್ಕಾಗ್ತಾಯಿಲ್ಲ. ಅದಕ್ಕೆ ಈ ರೀತಿ ಕುಣಿತಾ ಇದ್ದೀನಿ. ಏನಂತಾನೆ ಆ ಹಾಲನ್ನು ಕೂಡ ಪೇಪರಲ್ಲಿ ಹಾಕೋತಿದ್ದಾಳಲ್ಲ ಗುರು, ಕರೆದ್ಬಿಟ್ಟು. ನೋಡ್ರಿ ಹುಡುಗ ಹೆಂಗೆ ಕರ್ದ ನಾಲ್ಕು. ಏನೋ ಚೇತನ ಹೆಂಗೆ ಕರೆದಿದ್ದಿ. ರೇಟ್ ನಾವು ಇದ್ದೀವಿ ಮಕ್ಕ ಹಸು ಹತ್ರ ಹೋಗಕ್ಕೆ ಎದ್ರುಕೋತೀವಿ. ಲೈಫಲ್ಲಿ ಫಸ್ಟ್ ಟೈಮ್ ಹಾಲು ಕರೆದು ಕುಡಿಬಿಟ್ಟು. ಯಾಕೋ ಬರ್ಬೇಕಾ ಅಯ್ಯೋ ನಿಮ್ಮ ಇದನ್ನು ಬಿಟಿ ಮಾಡ್ಬೇಕಾ. ಇಟ್ಕೋ 7% ಇದ್ರು ಬಿಡಲ್ಲ. ಸಾಕು ಅಲ್ಲ ಚೆಲ್ಲೋತದ ಕಡೆ ಅದು. ನನ್ನಂತಳಾಗ್ರೆ ಚೆಲ್ಲೆ ಅದ್ರಾಗ ಅರ್ಧ ಚೆಲ್ಲಿ ಅರ್ಧ ಇದು ಮಾಡ್ತಿದ್ದೆ. ನೆನ್ನೆ ಬಂದವಳು, ಅವಳು ಪೆಟ್ರೋಲ್ ಸ್ಮೆಲ್ ಕುಡಿಯೋದೇ ಆಗಿತ್ತು. ನಮ್ಮ ಫ್ರೆಂಡ್ ಇನ್ನೊಬ್ಳು ಬಂದಿದ್ಲ ಅವಳು. ಇಲ್ಲ ಪಾಪ ಸ್ಮೆಲ್ ಈಚೆ ಬರಬೇಕು. ಕುಡ್ಕೊಳ್ಳೋ ಬಾಟ್ಲು ಹಂಗೆ ಎತ್ಕೊಂಡು ಹಿಂದೆ ಕುತ್ಕೋ. ಎತ್ಕೊಳ್ಳೋ ಬಾಟ್ಲು ಬೇಕು ಅಂದ್ರೆ ಸುಮ್ಮನೆ ಬಾಟ್ಲುಗಳಿಲ್ಲ. ಚೇತು ಒಳಗೆ ಹಾಕೊಳ್ಳೋದು ಲೇ, ಇದು ಒಳಗೆ ಹಾಕು. ಹಾಲಿನ ಡೈರಿ ಬಂದ್ರೆ ಎತ್ಕೊಂಡು ಹೋಗ್ತಾರೆ. ಅಮ್ಮಂಗೆ ಬನ್ನು ಗೋಬಿ ಥೂ ಇವ್ರೆ ಅಂತ ನನ್ನ ಮಕ್ಕಳಂದ್ರೆ ಕಂಡವ್ರಿಗೆ ಇರ್ತಾರೆ. ಅವ್ರಿಗೆ ಕಣಕ್ಕೆ ಬಡ್ಕೊಂತಿರೋದಲ್ಲೇ ನೀವೆಂತಾರೆ. ಓ ಜಾಲಿ ರೈಡ್ ಅನುಷಾ ಬೈಕರ್ ನೋಡಿ ಏನು ಸಖತ್ತಾಗಿ ಓಡಿಸ್ತಾವಳೆ ಅಕ್ಕ. ನಂಗೆ ಯಾಕೋ ಭಯ ಆಗ್ತಾ ಇದೆ ಅವಳು ಓಡಿಸ್ತಾ ಇರೋದು. ಅವಳಿಗಿಂತ ಸಖತ್ತಾಗಿ ನಾನೇ ಓಡಿಸ್ತೀನಿ. ಬನ್ನಿ ಹೋಗೋಣ ಬರ್ರಿ ಹೋಗ್ತಾರೆ ನಾವು. ಅಕ್ಕ ಇಟ್ಲು ರೈಸ್ಗೆ ಜಾಸ್ತಿ ಇಟ್ಕೊಳೋದು ಬೇಡ. ಆಮೇಲೆ ಬರ್ಬೇಕಾರೆ ಹಂಗೆ ಬರೋದು ಆಯ್ತಾ. ನನಗಂತೂ ಖುಷಿ ತಡೆಯೋದಕ್ಕಾಗ್ತಾಯಿಲ್ಲ. ಇವರಿಬ್ಬರು ಇವಾಗ ನನ್ನನ್ನು ಊರಿಗೆ ಬಿಟ್ಟು ಬರೋಕ್ಕೆ ಗಾಡಿಯಲ್ಲಿ ಬರ್ತಿದ್ದಾರೆ. ಸೊ 3 ಜನನೂ ಹೋಗ್ತಾ ಇದ್ದೀವಿ ಎಂಜಾಯ್ ಮಾಡಿಕೊಂಡು. ಚೆನ್ನಾಗಿ ಕಾಣಿಸ್ತಿದೀವಾ ಲಾಂಗ್ ಜರ್ನಿ. ಅನುಷಾ ಹೆಂಗೆ ಜರ್ನಿ ಅನುಷಾ? ಅಮ್ಮ ಕಾಲ್ ಮಾಡ್ತಾರ. ಸೊ ಫೈನಲಿ ಈ ರೋಡಿಗೆ ಬಂದ್ವಿ. ಆ್ಯಕ್ಚುಲಿ ನನ್ನ ಗಾಡಿ ಇಲ್ಲೇ ಬಿಟ್ಟಿದ್ದೀನಿ. ಸೊ ಇವರಿಬ್ಬರು ನನ್ನನ್ನು ಇಲ್ಲಿ ಬಿಟ್ಬಿಟ್ಟು ಅವರು ರಿಟರ್ನ್ ಹೋಗ್ತಾರೆ. ಇದು ನೋಡಿ, ಇದೇ ನಾವು ಓದಿದ ಸ್ಕೂಲು. ಆ ಸ್ಕೂಲು, ಆ ಪ್ಲೇಸು, ರೋಡು, ಅಲ್ಲಿ ನಾವು ಇದ್ದಿದ್ದು ನಮ್ಮ ಫ್ರೆಂಡ್ಸ್ಗಳು, ನಿಜವಾಗ್ಲೂ ಅದೆಲ್ಲ ಮರೆಯೋದಕ್ಕೆ ಆಗೋದಿಲ್ಲ. ಓಲ್ ಲೈಫಲ್ಲಿ ಇದ್ರಷ್ಟು ಬೆಸ್ಟ್ ಮೆಮೊರಿ ನಮ್ಗೆ ಯಾವುದೂ ಇಲ್ಲ. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ವೀಡಿಯೋಸ್ನ ನೋಡೋದಕ್ಕಾಗಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ರಂಜಿತಾ ಅಬ್ರೋಡ್ ಕನ್ನಡ.